ನೆಲಮಂಗಲದಲ್ಲಿ ಚಿರತೆ ದಾಳಿ ಮುಂದುವರೆದಿದೆ. ಅದು ಮಿತಿಮೀರಿ ಹೋಗ್ತಾ ಇದೆ. ಹೇಮಗಂಗಾ ಬಡಾವಣೆಯ ಜನರಲ್ಲಿ ಇದೀಗ ಆತಂಕ ಮನೆ ಮಾಡಿದೆ. ದೊಣ್ಣೆ ಹಿಡಿದು ಕಾವಲು ಕಾಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಜನರಿಗೆ ಆ ಭಾಗದಲ್ಲಿ. ತಮ್ಮನ್ನ ತಾವು ಚಿರತೆ ದಾಳಿಯಿಂದ ರಕ್ಷಿಸಿಕೊಳ್ಳಲು ದೊಣ್ಣೆ ಮೊರೆ ಹೋಗಿದ್ದಾರೆ ಹೇಮಗಂಗಾ ಬಡಾವಣೆಯ ಜನ. ಬಡಾವಣೆಯಲ್ಲಿರುವಂತಹ ಶ್ವಾನಗಳ ಮೇಲೂ ಕೂಡ ಚಿರತೆಯಿಂದ ದಾಳಿ. ನಾಯಿಗಳನ್ನ ಚಿರತೆಯಿಂದ ರಕ್ಷಿಸಲು ಜನ ಮುಂದಾಗಿದ್ದಾರೆ. ಕಣ್ಣಲ್ಲಿ ನೋಡ್ಲಿಲ್ಲ, ಬಟ್ ಗುಡ್ರ ಹಾಕೋದ್ ಮಾತ್ರ ಜೋರ ಕೇಳಿಸ್ಕೊಂಡ್ವಿ ನಾವು. ಈಗ ಆಕ್ಚುಲಿ ಫಸ್ಟ್ ಏನಾಯ್ತು ಅಂತಂದ್ರೆ 4 ಗಂಟೆ ಈ ಕಡೆ ಹೋಗಿದೆ. ಈಗ ಈ ಕಡೆಯಿಂದ ಬಂದಿದೆ. ಈ ಕಡೆಯಿಂದ ಬಂದು ಇಲ್ಲಿ ಇವ್ರ ಮನೆ ಮುಂದೆ ಅಲ್ಲಿ ಗೇಟ್ ಹತ್ರ ಒಂದು ನಾಯಿ ನಿಂತಿತ್ತು ನೋಡಿ. ಈ ಕಡೆ ಹೋಗ್ಬಿಟ್ಟು ಇಲ್ಲಿ ಬಿಡ್ತು ನಾಯಿ ವಾಪಸ್. ಈ ಸ್ಪಾಟ್ ಅಲ್ಲಿ ನಾಯಿನ ಕಚ್ಚೇರಿ ಬಿಟ್ಕೊಂಡು ಅಟ್ಯಾಕ್ ಮಾಡಿದ್ದೆ. ಅಟ್ಯಾಕ್ ಮಾಡಿ ಇದು ಮಾಡಿರೋದು. ಕರೆಕ್ಟ್ ಆಗಿ 4 ಗಂಟೆ 17 ನಿಮಿಷ ಬೆಳಿಗ್ಗೆ ಹೊತ್ತು. ನಾನು ಆಕ್ಚುಲಿ ಡೈಲಿ 4ವರೆಗೆ ವಾಕ್ ಹೋಗ್ತೀನಿ. ಎಲ್ಲ ವಾಕ್ ಓಡಾಡ್ತಿರ್ತೀರಿ? ಹೌದು, ನಮ್ಗೆ ವಾಕ್ ಹೋಗಕ್ಕಾಗಲ್ಲ, ಹಂಗಾಗ್ಬಿಟ್ಟಿದೆ. ಈಗ ನಾನು 4ವರೆಗೆ ವಾಕ್ ಹೋಗ್ಬಿಟ್ಟು ಬೆಳಿಗ್ಗೆ 7 ಗಂಟೆಗೆ ಅಧಿಕಾರಿಗಳು ಹೇಳಿದೀವಿ. ಈಗ ಮಂಜುನಾಥ್ ಆರ್ವಾಗೆ ಹೇಳಿ ಇದು ಮಾಡಿದ್ದೆ. ಸಿಸಿಟಿವಿ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಚಿರತೆ ಯಾವ ರೀತಿಯಾಗಿ ಹೊಂಚು ಹಾಕಿ ನಾಯಿಯನ್ನ ಎತ್ಕೊಂಡು ಹೋಗುವಂತಹ ಕೆಲಸವನ್ನ ಮಾಡ್ತು ಅಂತ ಹೇಳಿ, ಮತ್ತೊಂದು ಕಡೆ ಈ ನಾಯಿಯ ದೃಶ್ಯವನ್ನ ನೋಡ್ತಾ ಇದ್ದೀರಲ್ಲ, ಇದೇ ನಾಯಿಯನ್ನ ಚಿರತೆ ಹೊತ್ತೊಯ್ದಿತ್ತು. ಆ ಚಿರತೆಯ ದಾಳಿಯಿಂದ ಬಚಾವಾಯಿತು ಈ ನಾಯಿ. ಇನ್ನೂ ಕೂಡ ಕುಂಟುತ್ತಾ ಇದೆ ಅದು. ಆ ಚಿರತೆ ದಾಳಿಯಿಂದ ಆಗಿರುವಂತಹ ಗಾಯ, ಆ ಕಾರಣದಿಂದಾಗಿ ಕುಂಟ್ಕೊಂಡೇ ನಡೆಯುವಂತಹ ಪರಿಸ್ಥಿತಿ ನಾಯಿಗೂ ಕೂಡ ನಿರ್ಮಾಣವಾಗಿದೆ. ಒಂದು ಕಡೆ ಜನ ತಮ್ಮನ್ನ ತಾವು ರಕ್ಷಿಸ್ಕೊಳ್ಬೇಕು, ಹಾಗೆಯೇ ನಾಯಿಗಳನ್ನ ಕೂಡ ರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇದೀಗ ದೊಣ್ಣೆಗಳನ್ನ ಹಿಡಿದು ಕಾವಲು ಕಾಯ್ತಾ ನಿಂತಿದ್ದಾರೆ. ಒಂದೇ ಎಲ್ಲ ಚರ್ಚೆ. ಇಲ್ಲಿ ಫಾರೆಸ್ಟ್ ಅದು ತುಂಬಾ ಪ್ರಾಬ್ಲಮ್ಸ್ ಇದಾವೆ. ಅಂದ್ರೆ ಏನು ಎಲ್ಲ ಈ ತರ ಗಿಡಗಳು ಮರಗಳೆಲ್ಲ ಇಲ್ಲಿ ಮಕ್ಕಳಂತೂ ನಿಜಲು ಎಲ್ಲ ಎಳೆ ಮಕ್ಕಳು. ಮತ್ತು ಆಮೇಲೆ ಇಲ್ಲಿಂದ ಕೆಲಸದಾರಗಳು ಹೋಗೋದು ಬರೋದು ಶಿಫ್ಟ್ಗಳು ಇದಾವೆ. 3 ಗಂಟೆಗೆ ಬರ್ತಾರೆ, 2 ಗಂಟೆಗೆ ಬರ್ತಾರೆ. ಅವ್ರಿಗೆಲ್ಲ ಒಬ್ಬೊಬ್ರು ಇಂಡಿವಿಜುವಲ್ ಆಗಿ ಓಡಾಡ್ಬೇಕಂದ್ರೆ ಭಯ ಆಗ್ತದೆ. ಇವತ್ತು ನೋಡಿ, ಜಸ್ಟ್ ಒಂದು 5 ನಿಮಿಷದಲ್ಲಿ ಅವ್ರು 4 ಗಂಟೆಗೆ ಹೋಗ್ತಾರೆ ಫಸ್ಟ್ ಶಿಫ್ಟ್ಗೆ ಅಂತ. ಅವ್ರು ಎದುರ್ಕೊಂಡು ಹೋಗೋ ಸಿಚುವೇಶನ್ ಆಯ್ತದೆ. ಸೊ ಇದನ್ನೆಲ್ಲ ಒಂಚೂರು ಕ್ರಮ ತಗೊಬೇಕು. ಬಟ್ ಒಂದ್ ಸ್ವಲ್ಪ ನಮ್ಮ RF ಅವ್ರದ್ದು ಒಂದ್ ಸ್ವಲ್ಪ ತಿರಸ್ಕಾರ ಆನ್ಸರ್ಗಳು ಬಂತು ಬೆಳಗ್ಗೆ ಮಾಡಿದಾಗ. ಒಂಚೂರು ಅದ್ರ ಬಗ್ಗೆ ಆಕ್ಷನ್ ತಗೊಬೇಕಾಗತ್ತೆ. ಒಂದ್ ಸ್ವಲ್ಪ ನಾಯಿಗಳ ಮೇಲೆ ದಾಳಿ ಮಾಡಿರೋದು ವಿಡಿಯೋ ಅದೆಲ್ಲ ತೋರಿಸ್ತೀವಿ. ಮೇನ್ ಈ ಪಾರ್ಕ್ ಜಾಗ ನಾವು ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಳಿ. ಇಲ್ಲ ನಮ್ಗೆ ಪರ್ಮಿಷನ್ ಕೊಟ್ರೆ ನಾವೇ ಎಲ್ಲ ಕ್ಲಿಯರ್ ಮಾಡ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂತೀವಿ ನಾವು ಬೇಕಾದ್ರೆ. ಇಲ್ಲಿಂದ ನೋಡಿ ಒಳ್ಳೆ ಕಾಡು ತರ ಬೆಳೆದಿದೆ ಇದು ಪಾರ್ಕ್ ಜಾಗ. ಈಗ್ಲೂ ಅಲ್ಲಿ ಇರ್ಬೋದು ಸರ್, ನಮ್ಗೆ ಗೊತ್ತಾಗಲ್ಲ. ಕೂತ್ಕೊಂಡಿದ್ರೆ ಈಗ್ಲೂ ಅಲ್ಲಿ ಇರ್ಬೋದು. ನೈಟ್ ಈಗೆಲ್ಲ ಏನ್ ಹೇಳ್ತಿದಾರೆ ಹಾಗೆ CCTV ನಲ್ಲಿ ನಾವು ಒಬ್ಸರ್ವ್ ಮಾಡಿದಾಗ ತುಂಬಾ ಅಂದ್ರೆ ತುಂಬಾನೇ ಸ್ಕೇರಿ ಆಗಿದೆ ಈ ಮೂಮೆಂಟ್ ನ ನೋಡಿದಾಗ. ಅಂದ್ರೆ ಈಗ 4 ಗಂಟೆ ಟೈಮ್ ನಲ್ಲಿ ಅದು ಇಲ್ಲಿವರೆಗೂ ಬಂದಿದೆ ಅಂದಾಗ ನಾವು ಮನೆಯಿಂದ ಹೊರಗಡೆ 4 ಗಂಟೆ ಟೈಮ್ಗೂ ಬರ್ತೀವಿ. ಆ ಟೈಮ್ ನಲ್ಲಿ ಈಗ ಲಕ್ಕಿಲಿ ಯಾರು ಮನುಷ್ಯರು ಓಡಾಡ್ತಿಲ್ಲ, ಒಂದು ಸೇವ್ ಆಯ್ತು, ಓಕೆ. ಒಂದು ನಾಯಿ ಮೇಲೆ ಅಟ್ಯಾಕ್ ಮಾಡ್ತು, ಒಂದ್ ಇದಾಯ್ತು. ಬಟ್ ಅದೇ ಮೂಮೆಂಟ್ ಅಲ್ಲಿ ಯಾರೋ ಟ್ಯೂಷನ್ಸ್ಗೆ ಬಿಡ್ಲಿಕ್ಕೋ ಅಥವಾ ಒಂದು ಊರಿಗೆ ಹೋಗ್ಲಿಕ್ಕೋ ಅಂತೇಳಿ ಒಂದು ಹೊರಗಡೆ ಬಂದಾಗ ಈ ತರ ಅಟ್ಯಾಕ್ಗಳಾದಾಗ ಇದು ಅದು ನೋಡೇನೆ ತುಂಬಾನೇ ಭಯ ಆಗ್ತಾ ಇದೆ. ಇಲ್ಲಿ ಏನಿಲ್ಲ ಅಂದ್ರೂ ಒಂದು 20-25 ಜನ ಮಕ್ಳಿದಾರೆ, ಚಿಕ್ಕ ಮಕ್ಳು. ಅವರು ಆಟ ಆಡ್ಬೇಕಾದ್ರೆ ಎಲ್ಲಂದ್ರಲ್ಲಿ ಹೋಗಿ ಬಚ್ಚಿಕೊಂತಾ ಇರ್ತಾರೆ. ಇದು ತುಂಬಾನೇ ಸ್ಕೇರಿಸ್. ಇದನ್ನ ಖಂಡಿತವಾಗಿ ಫಾರೆಸ್ಟ್ ಆಫೀಸರ್ಸ್ ಒಂದ್ ಕ್ರಮ ತಗೋಬೇಕು. ಇದಕ್ಕೊಂದು ಇಮಿಡಿಯೇಟ್ ಆಕ್ಷನ್ ತಗೊಂಡು ನಮ್ಗೆ ಇಲ್ಲಿ ಇದ್ ಮಾಡ್ಕೊಡ್ಬೇಕು. ಮತ್ತೆ ಈ ಪ್ಲೇಸ್ ಏನಿದೆ ಅದ್ರಲ್ಲಿ ತುಂಬಾನೇ ಮರಗಿಡಗಳು ಬೆಳೆದಿದೆ. ಅದನ್ನ ನಮ್ಗೆ ಕಟ್ ಮಾಡಿಸ್ಕೊಟ್ಟು ನೀಟಾಗಿ ಪ್ಲೇಸ್ ನ ಇಟ್ಕೊಡ್ಬೇಕು ಅವರು. ಸೊ ದಟ್ ನಮ್ಗೆ ಅಟ್ಲೀಸ್ಟ್ ಏನೇ ಒಂದು ಮೂವ್ಮೆಂಟ್ಸ್ ಅಲ್ಲಿ ಆಗ್ತಿದೆ, ಅದು ಒಂದು ಅನಿಮಲ್ ಬರ್ತಿದೆ ಅಂತ ಅಂದಾಗ್ಲೂ ನಮ್ಗೆ ಅಲ್ಲಿ ಗೊತ್ತಾಗ್ಬೇಕು. ನಾವು ಸ್ವಲ್ಪ ಅಲರ್ಟ್ ಆಗ್ಲಿಕ್ಕೆ ಈಸಿ ಆಗುತ್ತೆ. ಸೊ ಇದನ್ನೆಲ್ಲ ಒಂಚೂರು ಕ್ಲಿಯರ್ ಮಾಡ್ಕೊಡ್ಬೇಕು ಅಂತ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋತೀನಿ ಸರ್.